ಇದೊಂದು ವಿಚಿತ್ರವಾದ ಪ್ರಕರಣ. ಗಂಡನಿಂದ ಪತ್ನಿ ಹಾಗೂ ಅತ್ತೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಸೀರಿಯಲ್ ಹಾಗೂ ಥಿಯೇಟರ್ ಆರ್ಟಿಸ್ಟ್ ಆಗಿರುವ ಜೋಶಿತಾ ಮೇಲೆ ಆಕೆಯ ಪತಿಯೇ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಕಳೆದ 2 ವರ್ಷಗಳ ಹಿಂದೆ ಮದುವೆಯಾಗಿತ್ತು ಈ ಜೋಶಿತಾ ಜೋಡಿ. ಮದುವೆಯಾದ ಮೇಲೆ ನಟನೆ ವಿಚಾರಕ್ಕೆ ಸುರೇಶ್ ನಾಯ್ಡು ಆಗಾಗ ಗಲಾಟೆ ಮಾಡ್ತಾ ಇದ್ದ. ಇನ್ಮೇಲೆ ನಟನೆ ಮಾಡುವ ಹಾಗಿಲ್ಲ ಅಂತ ಹೇಳಿ ತಾಕೀತು ಮಾಡಿದ್ದ. ಅದರಲ್ಲೂ ಕೂಡ ಮಗುವಾದ ನಂತರ ಮತ್ತಷ್ಟು ಗಲಾಟೆಗಳು ಇದೇ ವಿಚಾರಕ್ಕೆ ಹೆಚ್ಚಾಗ್ತಾ ಇತ್ತು. ಈ ಹಿಂದೆ ಗಲಾಟೆಯಾಗಿ ಸ್ಟೇಷನ್ ವರೆಗೂ ಕೂಡ ಗಂಡ ಹೆಂಡತಿ ಹೋಗಿದ್ರು. ಪೂರ್ವ ವಿಭಾಗ ಮಹಿಳಾ ಠಾಣೆಗೆ ಪತ್ನಿ ಜೋಶಿತಾ ಕಂಪ್ಲೇಂಟ್ ಅನ್ನ ನೀಡಿದ್ದು, ಕೆಲ ತಿಂಗಳ ಹಿಂದೆ ಪೂರ್ವ ವಿಭಾಗದ ಮಹಿಳಾ ಠಾಣೆಗೆ ದೂರು ಕೊಟ್ಟಿದ್ರಿಂದ ಮಾತುಕತೆಯನ್ನ ಮಾಡಿ ಸರಿ ಮಾಡಿಕೊಳ್ತೀನಿ ಅಂತ ಹೇಳಿ ಪತಿ ಸುರೇಶ್ ನಾಯ್ಡು ಮಾತುಕತೆ ನಡೆಸಿದ್ದ. ಇದೇ ವಿಚಾರವಾಗಿ ಮತ್ತೆ ಗಲಾಟೆ ಆಗ್ತಾ ಇತ್ತು. ಹೀಗಾಗಿ ನಿನ್ನೆ ಮಾತುಕತೆಗೆ ಅಂತ ಮತ್ತೆ ಸುರೇಶ್ ನಾಯ್ಡು ಮನೆಯ ಬಳಿಗೆ ಜೋಶಿತಾ ಹಾಗೂ ಆಕೆಯ ತಾಯಿಯನ್ನ ಕರೆಸಿಕೊಂಡಿದ್ದ. ಕೆಂಗೇರಿ ಬಳಿಯ ಉಳ್ಳಾಳದ ನಿವಾಸಿಯಾಗಿರುವ ಜೋಶಿತಾ ರಾಮಮೂರ್ತಿ ನಗರ ಠಾಣೆ ವ್ಯಾಪ್ತಿಯ ಸುರೇಶ್ ನಾಯ್ಡು ಮನೆಗೆ ಹೋಗಿದ್ರು. ಚನ್ನಸಂದ್ರದ ಬಳಿ ಮಾತುಕತೆಗೆ ಅಂತ ಹೋಗಿದ್ದಾಗ ಜೋಶಿತಾ ಹಾಗೂ ಆಕೆಯ ತಾಯಿ ನಯನಾ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಕೆನ್ನೆಗೆ ಬಾರಿಸಿ ನಯನಾ ಅವರನ್ನ ತೀವ್ರವಾಗಿ ಗಾಯಗೊಳಿಸಿದ್ದಾನೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಿರುವುದಾಗಿ ಸುರೇಶ್ ನಾಯ್ಡು ಪತ್ನಿ ಇದೀಗ ಆರೋಪವನ್ನ ಮಾಡಿದ್ದಾಳೆ. ಘಟನೆ ಸಂಬಂಧ ಎಫ್ಐಆರ್ ದಾಖಲಿಸಿ ರಾಮಮೂರ್ತಿ ನಗರ ಪೊಲೀಸರು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಇನ್ನು ಇದರಲ್ಲಿ ಪ್ರಮುಖವಾದ ವಿಷಯ ಏನಂತ ಹೇಳಿದ್ರೆ, ತಂದೆ ತಾಯಿಯ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಪತಿ ಪತ್ನಿಯ ಜಗಳದಲ್ಲಿ ಮಗುವನ್ನ ತಂದು ಜೋಶಿತಾ ಗಂಡನ ಮನೆಯ ಮುಂದೆ ಬಿಟ್ಟು ಹೋಗಿದ್ದಾಳೆ. ಆ ಕಂದಮ್ಮ ಏನೂ ಅರಿಯದ ಕಂದಮ್ಮ ಇವರಿಬ್ಬರ ಮಧ್ಯದಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಇನ್ನು ಜೋಶಿತಾ ಜೀವನದಿ, ಸ್ವಯಂವರ ಸೇರಿದಂತೆ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ದಂತಹ ನಟಿ. ಜೊತೆಗೆ ವಿಶೇಷವಾಗಿ ಮದಗಜ ಸಿನಿಮಾದಲ್ಲಿ ಮುರಳಿಯ ತಂಗಿಯ ಪಾತ್ರವನ್ನ ನಿರ್ವಹಿಸಿದ್ದಂತಹ ಜೋಶಿತಾ ಬಾಳಲ್ಲಿ ಇದೀಗ ಬಿರುಗಾಳಿ ಬಂದಪ್ಪಳಿಸಿದೆ. ಇದೀಗ ಕೈಯಲ್ಲಿ 3 ಪ್ರಾಜೆಕ್ಟ್ಗಳಿವೆ. ಆದ್ರೆ ಗಂಡ ಅದ್ಯಾವುದಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮಗುವನ್ನ ನೋಡುವಂತಹ ನೆಪದಲ್ಲಿ ತಾಯಿಯ ಮನೆಗೆ ಬಂದು ಆಗಾಗ ಗಲಾಟೆ ಮಾಡ್ತಾ ಇದ್ದ. ಇದೇ ಕಾರಣಕ್ಕೆ ಸಿಟ್ಟಿಗೆದ್ದಂತಹ ಜೋಶಿತಾ ಮಗುವನ್ನ, 1.5 ವರ್ಷದ ಹೆಣ್ಣು ಮಗುವನ್ನ ಗಂಡನ ಮನೆಯ ಮುಂದೆ ಬಿಟ್ಟು ನಿನ್ನ ಮಗುವ ಜವಾಬ್ದಾರಿಯನ್ನ ನೀನೇ ಹೊತ್ತುಕೋ ಅಂತ ಹೇಳಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಗಲಾಟೆ ನಡೆದಿದೆ. ಮಾರಣಾಂತಿಕವಾಗಿ ಪತ್ನಿ ಹಾಗೂ ಆಕೆಯ ತಾಯಿ, ಅತ್ತೆಯ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ ಸುರೇಶ್ ನಾಯ್ಡು.